ಯೂಟ್ಯೂಬಲ್ಲಿ ನೀವೇನಾದರೂ ದುಡ್ಡನ್ನ ಮಾಡಬೇಕು ಅಂತಂದರೆ ಈ ರೂಲ್ಸನ್ನು ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕಾಗ್ತಿತ್ತು ತಾನೇ. ಈಗ ಈ ರೂಲ್ಸಲ್ಲಿ ಇನ್ನೊಂದು ಹೊಸ ರೂಲ್ಸ್ ಹಾಕಿದ್ದಾರೆ. ಈ ರೂಲ್ಸನ್ನು ನೀವೇನಾದರೂ ತಿಳ್ಕೊಳ್ಳಿಲ್ಲ ಅಂತಂದರೆ ನೀವು ಒಂದಲ್ಲ ಒಂದಿನ ನೀವು ಈ ರೂಲ್ಸನ್ನು ಫಾಲೋ ಮಾಡಿಬಿಟ್ಟು ನೀವು ಕಂಪ್ಲೀಟ್ ಮಾಡ್ತಿರಲ್ಲ, ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಯಾಕೋ ವರ್ಕೌಟ್ ಆಯ್ತಲ್ಲ, ಯಾಕೆ ನನಗಿದು ಮಾನಿಟೈಸೇಷನ್ಗೆ ಅಪ್ಲೈ ಬರ್ತಾಯಿಲ್ಲ, ಯಾಕೆ ನಾನು ಅಪ್ಲೈ ಮಾಡೋಕ್ಕಾಯ್ತಲ್ಲ ಅನ್ನೋದೆಲ್ಲ ಕ್ವಶನ್ಸ್ಗಳು ಸ್ಟಾರ್ಟ್ ಆಗುತ್ತೆ. ಗೈಸ್, ಇವತ್ತು ನಾನು ನಿಮಗೆ ಯೂಟ್ಯೂಬ್ ಮಾನಿಟೈಸೇಷನಲ್ಲಿ ಒಂದು ಇಂಪಾರ್ಟೆಂಟ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಹೇಳೋದಕ್ಕೆ ಬಂದಿದ್ದೀನಿ. ನೀವು ಯೂಟ್ಯೂಬಲ್ಲಿ ಏನಾದರೂ ಫ್ಯೂಚರಲ್ಲಿ ದುಡ್ಡು ಮಾಡಬೇಕು, ಮಾನಿಟೈಸ್ ಆನ್ ಮಾಡಬೇಕು ಅಂತಂದರೆ ಈ ಒಂದು ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಏನು ಅಂತ. ಆಮೇಲೆ ನೀವೇ ನನಗೆ ಕಮೆಂಟ್ ಮಾಡ್ತೀರಾ. ಓಕೆ, ಸೊ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ಗಳು ಆಗ್ತಾ ಇರ್ತೀನಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ನೋಡಿ, ತುಂಬ ಜನ ಅಂದ್ಕೊಂಡಿರೋದೇನು, ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು ಅಂತಂದರೆ 1,000 ಸಬ್ಸ್ಕ್ರೈಬರ್ಸ್, 4,000 ಅವರ್ಸ್ ವಾಚ್ ಟೈಮ್ ಮಾಡಬೇಕು ಲಾಂಗ್ ವೀಡಿಯೋಸ್ ಮಾಡೋರು, ಅಥವಾ ಲಾಂಗ್ ವೀಡಿಯೋಸ್ ಮಾಡೋದಕ್ಕೆ ಆಗಲಿಲ್ಲ ನಾವು ಶಾರ್ಟ್ಸ್ ಮಾಡ್ತೀವಿ ಅಂತಂದರೆ 10 ಮಿಲಿಯನ್ ವ್ಯೂಸನ್ನು ನೀವು 90 ಡೇಸ್ ಒಳಗಡೆ ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಬರುತ್ತೆ, ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಅಂತ ಅಂದ್ಕೊಂಡಿದ್ದಾರೆ. ಇಲ್ಲಿ ತುಂಬ ಜನ ಕಣ್ಣನ್ನು ಆಡಿಸಿಲ್ಲ, ನಾನು ನಿಮ್ಗೆ ಇವಾಗ ಅದನ್ನು ತೋರಿಸ್ತೀನಿ ನೋಡಿ. ಇಲ್ಲಿ ಅವರು ಯೂಟ್ಯೂಬರು ಮೆನ್ಷನ್ ಮಾಡಿದ್ದಾರೆ ವ್ಯಾಲಿಡ್ ಅಂತ, ಎರಡು ತಾವು ಕೂಡ ಹಾಕಿದ್ದಾರೆ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ ವ್ಯೂಸ್, ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಅಂತ ಹಾಕಿದ್ದಾರೆ. ಈ ವ್ಯಾಲಿಡ್ ಏನದು, ವ್ಯಾಲಿಡ್ ಏನಿಲ್ಲ ಬಿಡುಗರು ಅಂತ ಅಂದ್ಕೊಳ್ಳೋರು ತುಂಬ ಜನ ಇದ್ದಾರೆ. ಇದು ಯಾವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತಂದರೆ, ಕಂಪ್ಲೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರಲ್ಲ, ಇದ್ದಕ್ಕಿದ್ದಂಗೆ ವಾಚ್ ಟೈಮ್ ಕೌಂಟೇ ಆಯ್ತಾರಲ್ಲ. ಆಮೇಲೆ ವ್ಯೂಸು, ಶಾರ್ಟ್ ವ್ಯೂಸು 10 ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಮಾಡಬೇಕು ಅಂದ್ಕೊಂಡಿರ್ತಾರೆ. ಯಾವುದೋ ವಿಡಿಯೋ ವೈರಲ್ ಆಗಿರುತ್ತೆ, ನೋಡಿದ್ರೆ ವ್ಯೂಸೇ ಕೌಂಟ್ ಆಗಿರಲ್ಲ ಮಾನಿಟೈಸೇಷನ್ ಟ್ಯಾಬಲ್ಲಿ. ಅದು ಏನಕ್ಕೆ ಸಮಸ್ಯೆ ಆಗುತ್ತೆ ಅಂತಂದರೆ, ಯೂಟ್ಯೂಬಲ್ಲಿ ಒಂದು ರೂಲ್ಸ್ ಇದೆ ಗೈಸ್. ಇವಾಗ ನಾನು ಆ ಒಂದು ಸೀಕ್ರೆಟನ್ನು ಇವತ್ತು ನಾನು ನಿಮ್ಮ ಮುಂದೆ ರಿವೀಲ್ ಮಾಡ್ತೀನಿ. ತುಂಬ ಜನಕ್ಕೆ ಇದು ಎಲ್ಲ ತುಂಬ ಲೈಟಾಗಿ ತಗೊಂಡವ್ರೆ, ಬಟ್ ಅದು ಯಾವಾಗ ಇದು ಕಂಪ್ಲೀಟ್ ಮಾಡೋಕ್ಕೆ ಹೋದಾಗ ಅದು ಅಲ್ಲಿ ಕೌಂಟ್ ಆಗಲ್ವೋ ಆವಾಗ ಅವ್ರಿಗೆ ಡೌಟ್ ಶುರು ಆಗುತ್ತೆ. ಆಗ ಏನು ಮಾಡೋದು, ಏನು ಕತೆ ಅನ್ನೋದು ಗೊತ್ತಾಗಲ್ಲ. ನೋಡಿ, ಇವಾಗ ಅದನ್ನು ನಾನು ನಿಮಗೆ ಇವಾಗ ತೋರಿಸ್ತೀನಿ. ಸೊ ನೋಡಿ, ನಾನು ಹಂಗೆ ಕೆಳಗಡೆಗೆ ಬರ್ತೀನಿ. ಆ್ಯಕ್ಚುಲಿ ಯೂಟ್ಯೂಬರು ಮೆನ್ಷನ್ ಮಾಡಿದ್ದಾರೆ ಆಯಿತಾ, ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ಸ್ ಅಂತಂದ್ರೇನು, ವ್ಯಾಲಿಡ್ ಪಬ್ಲಿಕ್ ಶಾರ್ಟ್ ವ್ಯೂಸ್ ಅಂತಂದ್ರೇನು ಅಂತ. ನೋಡಿ, ಇಲ್ಲಿ ಇವಾಗ ಅವರು ಕೊಟ್ಟಿದ್ದಾರೆ, ನಾನು ಇಲ್ಲಿ ಓಪನ್ ಮಾಡಿದ್ದೀನಿ. ವಾಟ್ ಕೌಂಟ್ಸ್ ಆ್ಯಸ್ ವ್ಯಾಲಿಡ್ ಪಬ್ಲಿಕ್ ವಾಚ್ ಅವರ್ ಅಂತ. ನಾನು ಫಸ್ಟು ವಾಚ್ ಅವರ್ ಬಗ್ಗೆ ಮಾತಾಡ್ಬಿಡ್ತೀನಿ, ಅದಾದಮೇಲೆ ಶಾರ್ಟ್ಸ್ ವ್ಯೂಸ್ 10 ಮಿಲಿಯನ್ ಅದನ್ನು ಕಂಪ್ಲೀಟ್ ಮಾಡೋರಿಗೇನು ಅಂತ ನಾನು ನೆಕ್ಸ್ಟು ಮಾತಾಡ್ತೀನಿ. ಸೊ ನೋಡಿ, ಇಲ್ಲಿ ಫಸ್ಟ್ ಪಾಯಿಂಟಲ್ಲಿ ಕೊಟ್ಟಿದ್ದಾರೆ ವ್ಯಾಲಿಡ್ ವಾಚ್ ಅವರ್ಸ್ ಗೇನ್ಡ್ ಫ್ರಮ್ ಲಾಂಗ್ ವಿಡಿಯೋಸ್ ಯು ಹ್ಯಾವ್ ಸೆಟ್ ಪಬ್ಲಿಕ್ ಅಂತ ಕೊಟ್ಟಿದ್ದಾರೆ. ಅಂತಂದರೆ ವ್ಯಾಲಿಡ್ ವಾಚ್ ಅವರ್ಸ್ ಅಂತಂದರೆ, ಸೊ ನೀವು ಲೈವ್ ಆಗಿರುವಂಥ ವೀಡಿಯೋಸ್ಗಳು, ಲೈವ್ ಆಗಿ ಅಂತಂದರೆ ಈಗ ನಿಮ್ಮ ಚಾನಲಲ್ಲಿ ಅದು ಪಬ್ಲಿಕ್ ಆಗಿರಬೇಕು, ಎಲ್ಲರೂ ಕೂಡ ನೋಡೋ ಆಗಿರಬೇಕು ಆಯಿತಾ. ಸೊ ನನ್ನ ಚಾನಲ್ ತೆಗೆದ್ರೆ ನನ್ನ ವೀಡಿಯೋ ನಿಮಗೆ ತೋರಿಸ್ಬೇಕು, ಅದನ್ನು ವ್ಯಾಲಿಡ್ ವಾಚ್ ಅವರ್ಸ್ ಅಂತ ಕೌಂಟ್ ಮಾಡ್ಕೊಳ್ತಾರೆ ಯೂಟ್ಯೂಬರು. ಆಮೇಲೆ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ ವಾಚ್ ಅವರ್ಸ್ ಗೇನ್ಡ್ ಥ್ರೂ ದ ಫಾಲೋವಿಂಗ್ ಟೈಪ್ಸ್ ಆಫ್ ವಿಡಿಯೋ ಡೋಂಟ್ ಕೌಂಟ್ ಟುವರ್ಡ್ಸ್ YPP ಥ್ರೆಶೋಲ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ನೀವು ಕಂಪ್ಲೀಟ್ ಮಾಡಿರ್ತಿರಲ್ಲ ವಾಚ್ ಟೈಮು, ಯಾವ ಥರ ವೀಡಿಯೋಸ್ಗಳಿಗೆ ಅದು ಕೌಂಟ್ ಆಗಲ್ಲ, ಅದನ್ನು ಲೆಕ್ಕಕ್ಕೆ ತಗೊಳ್ಳಲ್ಲ ಅನ್ನೋದು ಇಲ್ಲಿ ಕೊಟ್ಟಿದ್ದಾರೆ. ತುಂಬ ಪಾಯಿಂಟ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡಿ. ಒಂದು ಪ್ರೈವೇಟ್ ವೀಡಿಯೋಸ್ ಅಂತ ಕೊಟ್ಟವ್ರೆ ನೋಡಿ. ಈಗ ನಿಮಗೆ ನೀಟಾಗಿ ಕ್ಯಾಚ್ ಆಗುತ್ತೆ ನೋಡಿ. ಫಸ್ಟ್ ಒನ್ ಏನು ಹೇಳ್ತಾ ಇದ್ದಾರೆ ಅವರು, ಪ್ರೈವೇಟ್ ವೀಡಿಯೋಸ್. ನೀವು ನಿಮ್ಮ ಚಾನಲಲ್ಲಿ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿರ್ತೀರ, ಆ ವಿಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಚೆನ್ನಾಗಿ ವ್ಯೂಸ್ ಬರುತ್ತೆ, ಚೆನ್ನಾಗಿ ವಾಚ್ ಟೈಮ್ ಬರುತ್ತೆ. ನಿಮ್ಗೆ ಆಮೇಲೆ ಅನಿಸುತ್ತೆ ಇದರಿಂದ ಏನಾದರೂ ಸಮಸ್ಯೆ ಆಗ್ಬೋದು, ಯೂಟ್ಯೂಬಲ್ಲಿ ನನಗೇನಾದರೂ ಕಾಪಿರೈಟ್ ಸ್ಟ್ರೈಕ್ ಬರ್ಬೋದು, ಇನ್ನೊಂದು ಸಮಸ್ಯೆ ಆಗ್ಬೋದು. ಅಥವಾ ಕೆಲವ್ರಿಗೆ ಯಾರ್ದೋ ಬಗ್ಗೆ ಮಾತಾಡಿರ್ತಾರೆ, ಆ ವಿಡಿಯೋ ಚೆನ್ನಾಗಿ ಓಡಿರುತ್ತೆ, ಅದಾದಮೇಲೆ ಫ್ಯೂಚರಲ್ಲಿ ಯಾರಾದರೂ ನನಗೇನಾದ್ರು ಸಮಸ್ಯೆ ಕೊಟ್ಬಿಟ್ರೆ, ಈ ಒಂದು ವಿಡಿಯೋ ಇಟ್ಕೊಂಡು ಏನಾದ್ರು ಸಮಸ್ಯೆ ಕೊಟ್ಟರೆ ಅಂತ ಈ ಥರನೂ ಕೂಡ ಯೋಚನೆ ಮಾಡಿ ತುಂಬ ಜನ ಏನು ಮಾಡ್ತಾರೆ, ಅವರು ಹಾಕಿರುವಂಥ ವೀಡಿಯೋನ, ಆ ಪಬ್ಲಿಕಲ್ಲಿರುವಂಥ ವೀಡಿಯೋನ ಏನು ಮಾಡಿಬಿಡ್ತಾರೆ, ಪ್ರೈವೇಟ್ ಮಾಡಿಬಿಟ್ರೆ ನಿಮ್ಗೆ ಗೊತ್ತು, ಆ ಒಂದು ವೀಡಿಯೋನ ಯಾರೂ ಕೂಡ ನೋಡೋಕ್ಕಾಗಲ್ಲ, ನೀವು ಮಾತ್ರ ನೋಡ್ಬೋದು. ಇಲ್ಲೇ ಟ್ವಿಸ್ಟ್ ಇರೋದು ನೋಡಿ. ನೀವೇನಾದರೂ ನಿಮ್ಮ ವೀಡಿಯೋನೇನಾದರೂ ಪ್ರೈವೇಟ್ ಮಾಡಿ ಇಡ್ತು ಅಂತಂದರೆ ನಿಮಗೆ ಬಂದಿರುತ್ತೆ ನೋಡಿ, ಈಗ ವಾಚ್ ಟೈಮ್ ಒಂದು 4,000ನೇ ಬಂದಿರುತ್ತೆ ಅಂದ್ಕೊಳ್ಳಿ ಆ ಒಂದು ವೀಡಿಯೋಯಿಂದ, ಆ ವಾಚ್ ಟೈಮ್ ಎಲ್ಲವೂ ಕೂಡ ಮೈನಸ್ ಆಗಿಬಿಡುತ್ತೆ ಗೈಸ್. ಇಲ್ಲೇ ನಿಮಗೆ ವಾಚ್ ಟೈಮು ಕಮ್ಮಿ ತೋರಿಸೋದು. ತುಂಬ ಜನ ಈ ಕ್ವಶನ್ ಕೇಳ್ತಾ ಇರ್ತೀರ, ಬ್ರೋ ನನ್ನ ವಾಚ್ ಟೈಮ್ ಕಮ್ಮಿ ಆಗ್ತಾಯಿದೆ, ಇದಕ್ಕಿದ್ದಂಗೆ ವಾಚ್ ಟೈಮ್ ನನಗೆ ಅಲ್ಲಿ ತೋರಿಸ್ತಾ ಇಲ್ಲ.
ಒಂದೊಂದು ಸಲ ಸಿಸ್ಟಮ್ ಅಪ್ಡೇಟು ಕೂಡ ಸಮಸ್ಯೆ ಆಗುತ್ತೆ. ಯೂಟ್ಯೂಬಲ್ಲಿ ಒಂದೊಂದು ಸಲ ಜಾಸ್ತಿ ತೋರಿಸುತ್ತೆ, ಆಮೇಲೆ ಕಮ್ಮಿ ತೋರಿಸುತ್ತೆ, ಇದು ಇರುತ್ತೆ. ಬಟ್ ನೀವೇನಾದರೂ ಪ್ರೈವೇಟ್ ಮಾಡಿದರೆ ಇದು ಮಾನೋಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕೆ ಹೆಲ್ಪ್ ಮಾಡಲ್ಲ. ಮಾನೋಟೈಸೇಷನ್ಗೆ ಅಪ್ಲೈಗೆ ಹೋದಾಗ ನಿಮ್ಗಲ್ಲಿ ವಾಚ್ ಟೈಮ್ ಇದ್ರದ್ದು ಕೌಂಟ್ ತಗೊಳ್ಳಲ್ಲ. ಹಾಗಾಗಿ ನೀವು ಪ್ರೈವೇಟ್ ವೀಡಿಯೋಗೆ ಹಾಕಬಾರ್ದು ಯಾವುದೇ ಒಂದು ವೀಡಿಯೋನು ಕೂಡ. ಅದನ್ನು ಅವರಲ್ಲಿ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ದಾರೆ. ಸೆಕೆಂಡ್ ಪಾಯಿಂಟಲ್ಲಿ ಏನು ಹೇಳವ್ರೆ ನೋಡಿ, ಅನ್ಲಿಸ್ಟೆಡ್ ವೀಡಿಯೋಸ್. ಯೂಟ್ಯೂಬಲ್ಲಿ ಅನ್ಲಿಸ್ಟೆಡ್ ಅಂತಲೂ ಕೂಡ ಒಂದು ಫೀಚರ್ ಇದೆ, ಆಯಿತಾ. ಸೊ ನೀವು ಅದು ಕೂಡ ಪ್ರೈವೇಟ್ ಥರನೇ ಅನ್ಲಿಸ್ಟೆಡ್ ಬಗ್ಗೆಯೂ ಕೂಡ ವೀಡಿಯೋ ಮಾಡಿದ್ದೀನಿ. ನೀವೇನಾದರೂ ವೀಡಿಯೋನ ಅನ್ಲಿಸ್ಟೆಡ್ ಮಾಡ್ತು ಅಂತಂದರೆ ಅದನ್ನು ನೀವು ಯಾರಿಗೆ ಲಿಂಕನ್ನು ಶೇರ್ ಮಾಡ್ತೀರಾ ಅವ್ರು ನೋಡ್ಬೋದು. ಇದು ಆಲ್ಮೋಸ್ಟ್ ಅಲ್ಲಿ ನಾವುಗಳೆಲ್ಲ ಪ್ರಮೋಷನ್ಸ್ಗಳು ಮಾಡೋದಕ್ಕೆ ಉಪಯೋಗ ಆಗುತ್ತೆ. ಪ್ರಮೋಷನ್ಸ್ ಮಾಡೋದಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರಲ್ಲ ಅವ್ರಿಗೆ ವೀಡಿಯೋ ಮಾಡ್ತೀವಿ, ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ಆ ಲಿಂಕನ್ನು ಅನ್ಲಿಸ್ಟೆಡ್ ಮಾಡಿಬಿಟ್ಟು ಸೊ ನಾವು ಆ ಲಿಂಕನ್ನು ಶೇರ್ ಮಾಡ್ತೀವಿ ಬ್ರ್ಯಾಂಡ್ ಜೊತೆ. ಆ ಬ್ರ್ಯಾಂಡ್ ಅವರು ಆ ವೀಡಿಯೋನ ಸೀಕ್ರೆಟಾಗಿ ವೀಡಿಯೋ ನೋಡ್ತಾರೆ, ಚೆನ್ನಾಗಿ ಮಾಡೋರ ಏನು ಅಂತ. ಅದಾದಮೇಲೆ ಎಲ್ಲ ಪರ್ಫೆಕ್ಟ್ ಅಂತ ಅನ್ಸಿದ್ರೆ ಅದಾದಮೇಲೆ ನಾವು ಪಬ್ಲಿಕ್ ಮಾಡ್ತೀವಿ. ಸೊ ಈ ಥರ ಅನ್ಲಿಸ್ಟೆಡ್ ಮಾಡಿದ್ರೂ ಕೂಡ ನಿಮಗೆ ವಾಚ್ ಟೈಮು ಕೌಂಟ್ ಆಗೋಲ್ಲ. ಇದನ್ನು ಮಾನೋಟೈಸೇಷನ್ಗೆ ಅಪ್ಲೈಗೆ ವರ್ಕೌಟ್ ಆಗೋದಿಲ್ಲ. ಇದೊಂದು ಕೊಟ್ಟಿದ್ದಾರೆ ಅವರು. ನೆಕ್ಸ್ಟು ಮೂರನೇದು ಕೊಟ್ಟಿದ್ದಾರೆ ನೋಡಿ, ಡಿಲೀಟೆಡ್ ವೀಡಿಯೋಸ್. ತುಂಬ ಜನ ಯೂಟ್ಯೂಬಲ್ಲಿ ವೀಡಿಯೋಸ್ನ ಹಾಕಿರ್ತೀರ, ವೀಡಿಯೋಸ್ ಹಾಕಿ ಚೆನ್ನಾಗಿ ಓಡಿರುತ್ತೆ, 1 ಮಿಲಿಯನ್ 2 ಮಿಲಿಯನ್ ಏನೋ ಓಡಿರುತ್ತೆ, ನಿಮಗೆ ಎಷ್ಟೋ ವ್ಯೂಸ್ ಬಂದಿರುತ್ತೆ, ಅದರಲ್ಲೂ ಒಂದಷ್ಟು ವಾಚ್ ಟೈಮ್ ಬಂದಿರುತ್ತೆ. ಅದನ್ನು ನೀವೇನು ಮಾಡ್ಬಿಡ್ತೀರಾ, ಡಿಲೀಟ್ ಮಾಡಿಬಿಡೋಣ ತಡಿ, ಇದು ಫ್ಯೂಚರಲ್ಲಿ ಏನಾದ್ರು ಸಮಸ್ಯೆ ಆಯಿತು ಅಂತ ಅಂದ್ಬಿಟ್ಟು ನೀವೇನಾದ್ರು ಡಿಲೀಟ್ ಮಾಡಿದ್ರೆ ಗ್ವಾತ, ಬಂದಿರೋ ವ್ಯೂಸು ಗ್ವಾತ, ಆಮೇಲೆ ಬಂದಿರೋ ವಾಚ್ ಟೈಮು ಎಲ್ಲ ಹೋಗೆ. ಬಟ್ ಸಬ್ಸ್ಕ್ರೈಬರ್ಸ್ ಹೋಗಲ್ಲ ನೋಡಿ. ಖುಷಿ ವಿಚಾರ ಇದೊಂದೇ ನಿಮಗೆ ಪ್ಲಸ್ ಪಾಯಿಂಟ್. ನಿಮ್ಮ ಚಾನಲ್ ಬಂದಿರ್ತಾರೆ ನೋಡಿ ಆ ಒಂದು ವಿಡಿಯೋಯಿಂದ ಸಬ್ಸ್ಕ್ರೈಬರ್ಸ್, ಅದನ್ನು ಮೈನಸ್ ಮಾಡಲ್ಲ. ಕೇವಲ ವಾಚ್ ಟೈಮು ವ್ಯೂಸ್ ಎಲ್ಲವೂ ಕೂಡ ಮೈನಸ್ ಆಗುತ್ತೆ ಗೈಸ್, ಆಯಿತಾ. ಇದು ಕೂಡ ನಿಮ್ಮ ಮಾನೋಟೈಸೇಷನ್ಗೆ ವಾಚ್ ಟೈಮ್ ಬಂದಿದ್ದರೆ ಸೊ ಕೌಂಟ್ ಆಗಲ್ಲ. ಹಾಗಾಗಿ ಡಿಲೀಟ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಒನ್ ನೋಡಿ, ಆ್ಯಡ್ ಕ್ಯಾಂಪೇನ್ಸ್. ಸೊ ಈಗೆಲ್ಲ ಯೂಟ್ಯೂಬಲ್ಲಿ ಪಂಟ್ರುಗಳಾಗ್ಬಿಟ್ಟವ್ರು ಗೈಸ್. ಏನು ಗೊತ್ತಾ, ಬರ್ತಾರೆ ಒಂದು ವಾರ ಆಗಿರಲ್ಲ, ಆಲೇ ಯೂಟ್ಯೂಬಲ್ಲಿ ಆ್ಯಡ್ ರನ್ ಮಾಡ್ತಾರೆ, ಅಡ್ವರ್ಟೈಸ್ಮೆಂಟ್ಸ್ ಕೊಡ್ತಾರೆ ಅವ್ರ ವೀಡಿಯೋಗಳನ್ನ. ಸಬ್ಸ್ಕ್ರೈಬರ್ಸ್ ಗೇನ್ ಮಾಡ್ಕೊಳ್ತಾರೆ, ಎಲ್ಲ ವೀಡಿಯೋಗೆ ಮಿಲಿಯನ್ ವ್ಯೂಸ್ ತಗೋತಾರೆ, ಎಲ್ಲ ಇದು ಮಾಡ್ಕೊತಾರೆ. ಅಲ್ಲಿಗೆ ಅವರು ಯೂಟ್ಯೂಬರೇ. ಸೊ ಏನಿಲ್ಲ, ಸ್ವಲ್ಪ ದುಡ್ಡು ಕೊಟ್ಟರು ಅಷ್ಟೇ, ಬೆಳೆದ್ರು. ಈ ಥರ ಈಗ ತುಂಬ ಜನ ಯೂಸ್ ಮಾಡ್ಕೊಳ್ತಾರೆ. ಅದಕ್ಕೆ ಯೂಟ್ಯೂಬರ್ ಏನು ಮಾಡಿದ್ದಾರೆ, ನೀವು ಎಷ್ಟಾರ ದುಡ್ಡು ಕೊಡ್ಕೊಳ್ರಪ್ಪ, ಹೆಂಗಾರು ಮಾಡ್ಕೊಳ್ಳಿ, ನಿಮ್ಗೇನು ವ್ಯೂಸ್ ಬರ್ಬೇಕು ತಾನೆ, ವ್ಯೂಸ್ ನಾವು ತಂದು ಕೊಡ್ತೀವಿ ಅಂತ ಅಂದ್ಬಿಟ್ಟು ವ್ಯೂಸ್ದು ಬೆನಿಫಿಟ್ ಕೊಟ್ಟಿದ್ದಾರೆ. ಬಟ್ ಈ ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರ ಆ್ಯಡ್ಸ್ಗಳನ್ನ ರನ್ ಮಾಡಿ ಯೂಟ್ಯೂಬ್ ವೀಡಿಯೋಸ್ಗಳನ್ನ ಪ್ಲೇ ಮಾಡಿಸಿರ್ತಾರಲ್ಲ ಅವ್ರುಗಳಿಗೆ ವಾಚ್ ಟೈಮ್ನ ಕೌಂಟ್ ಮಾಡಲ್ಲ. ಅಂದರೆ ಇದನ್ನು ವ್ಯಾಲಿಡ್ ವಾಚ್ ಟೈಮ್ ಅಂತ ಕೌಂಟ್ ತಗೊಳ್ಳಲ್ಲ ಯೂಟ್ಯೂಬ್. ಇದು ನಿಮಗೆ ಮಾನೋಟೈಸೇಷನ್ಗೆ ಹೆಲ್ಪ್ ಮಾಡಲ್ಲ ನೀವೇನಾದರೂ ಆ್ಯಡನ್ನು ರನ್ ಮಾಡಿತ್ತು ಅಂತಂದರೆ. ಈಗ ನಾವು ನೆಕ್ಸ್ಟ್ ಪಾಯಿಂಟ್ಗೆ ಹೋಗೋಣ. ನೆಕ್ಸ್ಟ್ ಪಾಯಿಂಟಲ್ಲಿ ಏನು ಮಾಡವ್ರೆ, ಏನು ಕೊಟ್ಟವ್ರೆ, ಸೊ ಲೈವ್ ಸ್ಟ್ರೀಮ್ ದಟ್ ಆರ್ ಅನ್ಲಿಸ್ಟೆಡ್, ಡಿಲೀಟೆಡ್ ಆರ್ ನಾಟ್ ಕನ್ವರ್ಟೆಡ್ ಟು VOD ಅಂತ ಕೊಟ್ಟಿದ್ದಾರೆ. ಸೊ ಅಂತಂದರೆ, ಸೊ ಈಗ ನೀವು ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ಗಳನ್ನ ಮಾಡ್ತೀರಲ್ವ ಗೈಸ್, ಲೈವ್ ಬರ್ತೀರಾ, ತುಂಬ ಹೊತ್ತು ಲೈವಲ್ಲಿ ಮಾತಾಡ್ತೀರಾ, ಅದಕ್ಕೂ ಒಂದಷ್ಟು ವಾಚ್ ಟೈಮ್ ಬಂದಿರುತ್ತೆ, ಅದಕ್ಕೂ ಒಂದಷ್ಟು ವ್ಯೂಸ್ ಬಂದಿರುತ್ತೆ. ನೀವೇನಾದರೂ ಆ ಲೈವನ್ನು ಏನಾದರೂ ಅನ್ಲಿಸ್ಟೆಡ್ ಅಥವಾ ಡಿಲೀಟ್ ಮಾಡ್ತು ಅಂತಂದರೆ ಸೊ ಸೇಮ್ ವಾಚ್ ಟೈಮ್ ರಿಮೂವ್ ಆಗುತ್ತೆ, ವ್ಯೂಸು ಕೂಡ ರಿಮೂವ್ ಆಗುತ್ತೆ. ಇದನ್ನು ವ್ಯಾಲಿಡ್ ವಾಚ್ ಟೈಮ್ ಅಂತ ಕೌಂಟ್ ಮಾಡೋದಿಲ್ಲ, ಆಯಿತಾ. ಇದಿಷ್ಟು ಲಾಂಗ್ ವೀಡಿಯೋಸ್ಗಳು ಮಾಡೋರ ಕತೆ, ಆಯಿತಾ. ನೀವೇನಾದರೂ ಈ ಥರ ಏನಾದ್ರು ವಾಚ್ ಟೈಮ್ ಮಾಡಿದ್ರೆ ಅದು ನಿಮ್ಮ ಒಂದು ಮಾನೋಟೈಸೇಷನಲ್ಲಿ ಕೌಂಟ್ ಆಗೋಲ್ಲ, ನೆನಪಿರಲಿ. ಈ ಥರದ್ದು ಯಾವುದೇ ಒಂದು ಮಿಸ್ಟೇಕ್ಸ್ನ ನೀವು ಮಾಡೋಕ್ಕೋಗ್ಬೇಡಿ. ಬಟ್ ನೀವು ಯಾವಾಗ ಮಾಡಬೇಕು ಅಂತಂದರೆ, ಸೊ ನಿಮ್ಮದು ಯಾವುದೋ ಒಂದು ವಿಡಿಯೋ ತುಂಬ ಸಮಸ್ಯೆ ಆಗುತ್ತೆ ಅಂತಂದರೆ ಅಂಥದ್ದನ್ನು ಸುಮ್ಮನೆ ನೀವು ನೆಗ್ಲೆಕ್ಟ್ ಮಾಡಿಬಿಡಿ, ಡಿಲೀಟ್ ಮಾಡಿಬಿಟ್ರೆ ಬೆಟರು. ಬಟ್ ನೆನಪಿರಲಿ, ವಾಚ್ ಟೈಮ್ ವ್ಯೂಸ್ ಹೋಗುತ್ತೆ. ಇದು ನೋಡಿಕೊಂಡು ಇದು ಮಾಡ್ಕೊಳ್ಳಿ, ಆಯಿತಾ. ಸೊ ಅದಾದ ನಂತರ ಸೊ ನೆಕ್ಸ್ಟು ಈಗ ನಾವು ಬರುವ ಶಾರ್ಟ್ ವ್ಯೂಸ್ಗೆ. ಸೊ ತುಂಬ ಜನ ಶಾರ್ಟ್ಸಲ್ಲಿ ವ್ಯೂಸನ್ನ ಮಾಡಬೇಕು ಅಂದ್ಕೊಂಡಿರ್ತಾರೆ, 10 ಮಿಲಿಯನ್ ವ್ಯೂಸು, ಅವ್ರುಗಳಿಗೆ ಯಾವ್ಯಾವುದು ಕೌಂಟ್ ಆಗೋಲ್ಲ ಅಂತ. ಸೊ ಇದು ಅಷ್ಟೇ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನೀವು ಪಬ್ಲಿಕ್ ಇಟ್ಟಿತ್ತು ಅಂತಂದರೆ ಸೊ ನಿಮಗೆ ಅದು ಕೌಂಟ್ ಆಗುತ್ತೆ ಶಾರ್ಟ್ ವ್ಯೂಸು. ನೀವೇನಾದರೂ ಇಲ್ಲೇ ಅದೇ ಸೇಮ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲೇ ಕೊಟ್ಬಿಟ್ಟು ನೋಡಿ, ಪ್ರೈವೇಟ್ ಶಾರ್ಟ್ ವೀಡಿಯೋಸು, ಅನ್ಲಿಸ್ಟೆಡ್ ಶಾರ್ಟ್ ವೀಡಿಯೋಸು, ಡಿಲೀಟೆಡ್ ಶಾರ್ಟ್ ವೀಡಿಯೋಸ್, ಆ್ಯಡ್ ಕ್ಯಾಂಪೇನ್ಸು. ಸೊ ಇಲ್ಲೂ ಅಷ್ಟೇ ಗೈಸ್. ಸೊ ನೀವು ಪ್ರೈವೇಟ್ ಮಾಡೋಂಗಿಲ್ಲ ನಿಮ್ಮ ಶಾರ್ಟ್ಸ್ನ, ಅದು ಮಾಡ್ತು ಅಂತಂದರೆ ವಾಚ್ ಟೈಮ್ ಕೌಂಟ್ ಆಗೋಲ್ಲ. ಆಮೇಲೆ ಅನ್ಲಿಸ್ಟೆಡ್ ಮಾಡೋಂಗಿಲ್ಲ ನಿಮ್ಮ ಶಾರ್ಟ್ಸನ್ನು ಬಂದಿರೋ ವ್ಯೂಸ್ಗೆ. ಸೊ ಅದನ್ನು ಐಡ್ ಮಾಡ್ತು ಅಂತಂದರೆ ಸೊ ನಿಮಗೆ ವ್ಯೂಸು ಕೌಂಟ್ ಆಗೋಲ್ಲ. ನೀವೇನಾದ್ರು ಶಾರ್ಟ್ಸ್ ಅಪ್ಲೋಡ್ ಮಾಡಿರುವಂಥ ವಿಡಿಯೋ ವೈರಲ್ ಆಗಿರುವಂಥದ್ದನ್ನು ಡಿಲೀಟ್ ಮಾಡಿದ್ರೆ ಅದರ ಒಂದು ವ್ಯೂಸು ಕೂಡ ಕಟ್ ಆಗುತ್ತೆ. ಆ್ಯಂಡ್ ಅದ್ರ ಜೊತೆಗೆ ಆ್ಯಡ್ ಕ್ಯಾಂಪೈನ್ಸ್ ದುಡ್ಡು ಕೊಟ್ಬಿಟ್ಟು ಪ್ರಮೋಷನ್ ಮಾಡೋಕ್ಕೆ ಬೆಳೆದಿದ್ರೆ ಸೊ ಅದು ಕೂಡ ರಿಮೂವ್ ಆಗುತ್ತೆ, ಆಯಿತಾ. ಸೊ ಇದಿಷ್ಟು ಕತೆ. ಸೊ ನೀವೇನು ಮಾಡಬೇಕು, ಸೊ ಈ 4000 ಅವರ್ಸ್ ವಾಚ್ ಟೈಮ್ನ ನೀವು ಕಂಪ್ಲೀಟ್ ಮಾಡಬೇಕು ಅಂತಂದರೆ ಯಾವುದನ್ನು ಕೌಂಟ್ ಮಾಡ್ತಾರೆ ಅಂತಂದರೆ, ಸೊ ನೀವು ಮಾಡಿರುವಂಥದ್ದು ಯಾವುದೇ ಒಂದು ವಿಡಿಯೋ ಆಗಿರಲಿ ಅದು ನಿಮ್ಮ ಚಾನಲಲ್ಲಿ ಅಪ್ಲೋಡ್ ಆಗಿ ಇರಬೇಕು, ಪಬ್ಲಿಕ್ ಆಗಿರಬೇಕು ಕಂಟೆಂಟ್. ಅದನ್ನು ಮಾತ್ರ ವ್ಯಾಲಿಡ್ ವಾಚ್ ಟೈಮ್ ಅಂತ ಕೌಂಟ್ ಮಾಡ್ತಾರೆ. ಇಲ್ಲ ಅಂತಂದರೆ ಏನಾದರೂ
ಟ್ರಿಕ್ ಉಪಯೋಗಿಸಿ ವಾಚ್ ಟೈಮ್ ಕಂಪ್ಲೀಟ್ ಮಾಡ್ಕೊಂಡು ಡಿಲೀಟ್ ಮಾಡೋದು, ಇನ್ನೊಂದು ಮಾಡೋದು, ಮತ್ತೊಂದು ಮಾಡ್ತಾರೆ ಅಂತ ಅಂದ್ಬಿಟ್ಟು ಯೂಟ್ಯೂಬರು ಈ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಇದು ಮಾಡಿದ್ದಾರೆ. ಸೊ ಹಾಗಾಗಿ ನೀವೇನಾದರೂ ಯೂಟ್ಯೂಬಲ್ಲಿ ದುಡ್ಡನ್ನು ಮಾಡಬೇಕು ಅಂತ ಇದ್ದರೆ 1000 ಸಬ್ಸ್ಕ್ರೈಬರ್ಸ್ ಜೊತೆಗೆ ವಾಚ್ ಟೈಮು ಮತ್ತು ಶಾರ್ಟ್ ವ್ಯೂಸ್ ಯಾವ ಥರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ನ ಫಾಲೋ ಮಾಡ್ಕೊಂಡು ಮಾಡಬೇಕು ಅನ್ನೋದು ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಹೇಗನ್ನಿಸ್ತು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ತುಂಬ ಇಷ್ಟ ಆಯಿತು ಅಂತಂದರೆ ಆದಷ್ಟು ಈ ಒಂದು ವೀಡಿಯೋಗೆ ಹೈಪ್ ಮಾಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಪ್ರತಿ ವೀಡಿಯೋಸ್ಗೂ ಯಾರ್ಯಾರೆಲ್ಲ ಹೈಪ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸೊ ಇದಿಷ್ಟನ್ನು ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ. ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಎಲ್ರಿಗೂ ಕೂಡ ಈ ಒಂದು ವಿಚಾರ ಗೊತ್ತಾಗಲಿ. ಓಕೆ, ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್ ಗೈಸ್.